ಬೆಂಗಳೂರಿನ ಎಲ್ಲ 5 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡಿದ್ದೇಕೆ ರವಿಚಂದ್ರನ್? ಕನ್ನಡ ಚಿತ್ರರಂಗದಲ್ಲಿ ಕನಸುಗಾರ ಅಂತಲೇ ಹೆಸರುವಾಸಿಯಾದವರು ರವಿಚಂದ್ರನ್. ಎಲ್ಲರೂ ಒಂದೇ ಬಗೆಯ ಚಿತ್ರಗಳನ್ನು ಮಾಡುತ್ತಿದ್ದಾಗ ರವಿಚಂದ್ರನ್ ಬೇರೆಯದ್ದೇ ಶೈಲಿಯ ಚಿತ್ರವನ್ನು ರೂಪಿಸಿ ಅಚ್ಚರಿಗೆ ದೂಡಿದ್ದರು. ಸದಾ ಒಂದಿಲ್ಲೊಂದು ಪ್ರಯೋಗಗಳನ್ನು ಮಾಡುತ್ತಾ ಹಿಂದೆ ಮುಂದೆ ನೋಡದೆ ಚಿತ್ರಕ್ಕೆ ಹಣವನ್ನು ಹೂಡುತ್ತಾ ಬಂದ ರವಿಚಂದ್ರನ್ ಅದೆಷ್ಟೇ ದೊಡ್ಡ ಸಾಲ ಇದ್ದರೂ ಕೂಡ ಅಂಜಲಿಲ್ಲ, ಹಿಂದೆ ಸರಿಯಲಿಲ್ಲ. ಬದಲಿಗೆ ಸಿನಿಮಾನೇ ನನ್ನುಸಿರು ಎಂದು ಸಿನಿಮಾವನ್ನೇ ಬದುಕಾಗಿಸಿಕೊಂಡಿರುವ ರವಿಚಂದ್ರನ್ ಮುನ್ನುಗ್ಗುತ್ತಾ ಬಂದರು. ಇನ್ನು ರವಿಚಂದ್ರನ್ ಕೇವಲ ನಟನಾಗಿ ಹೆಸರು ಮಾಡಿದವರಲ್ಲ, ಕಾಲಕ್ಕೆ ತಕ್ಕಂತೆ ತಾಂತ್ರಿಕವಾಗಿ ಅಪ್ಡೇಟ್ ಆಗುತ್ತಾ ನಿರ್ದೇಶಕರಾಗಿ ಕೂಡ ಗೆದ್ದವರು. ಲಾಭ ನಷ್ಟದ ಹೊರತಾಗಿ ನಿರ್ಮಾಪಕರಾಗಿ ಕೂಡ ಸೈ ಎನಿಸಿಕೊಂಡವರು. ಸಂಗೀತ ನಿರ್ದೇಶಕರಾಗಿ, ಸಾಹಿತಿಯಾಗಿ, ಸಂಕಲನಕಾರನಾಗಿ, ಗ್ರಾಫಿಕ್ ತಂತ್ರಜ್ಞರಾಗಿ ಅಷ್ಟೇ ಅಲ್ಲ, ತಮ್ಮ ಚಿತ್ರಗಳ ಪೋಸ್ಟರ್ಗಳನ್ನು ಕೂಡ ತಾವೇ ವಿನ್ಯಾಸ ಮಾಡಿಕೊಂಡವರು ರವಿಚಂದ್ರನ್. ಇಂಥ ರವಿಚಂದ್ರನ್ ತಮ್ಮ ಬದುಕಿನ ಮಹತ್ವದ ಚಿತ್ರ ಶಾಂತಿ ಕ್ರಾಂತಿ ಚಿತ್ರವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡಿದ್ದಾರೆ. ಆ ಚಿತ್ರದ ಕುರಿತು ಆಸಕ್ತಿಕರ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೌದು, ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಈ ವಾರ ಸರಿಗಮಪ ಕೂಡ ಸೇರಿಕೊಂಡಿದೆ. 2 ಕಾರ್ಯಕ್ರಮಗಳ ಮಹಾಸಂಗಮವಾಗಿದೆ. ಈ ಹಿನ್ನೆಲೆ ಶಾಂತಿ ಕ್ರಾಂತಿ ಚಿತ್ರದ ಪ್ರಸಿದ್ಧವಾದ ಹಾಡು ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಹಾಡನ್ನು ಹಾಡಲಾಗಿದೆ. ಈ ಸಮಯದಲ್ಲಿ ಆ ದಿನಗಳನ್ನು ನೆನಪು ಮಾಡಿಕೊಂಡಿರುವ ರವಿಚಂದ್ರನ್ ಮಧ್ಯರಾತ್ರಿಯಲ್ಲಿ ಹಾಡನ್ನು ಮಧ್ಯರಾತ್ರಿ ಸೆರೆ ಹಿಡಿಯುವಾಗ ಏನೆಲ್ಲ ಆಯ್ತು, ಎಷ್ಟೆಲ್ಲ ಖರ್ಚು ಆಯ್ತು ಎನ್ನುವುದನ್ನು ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ರವಿಚಂದ್ರನ್, ಈ ಹಾಡುಗಳನ್ನೆಲ್ಲ ಕೇಳಿದಾಗ ನನಗಂತೂ ರೋಮಾಂಚನ ಆಗುತ್ತೆ. ಇವತ್ತು ಕೂಡ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ, ಆದರೆ ನನಗೆ ಇದೆಲ್ಲ ಹೇಗಾಯ್ತು ಎನ್ನುವುದೇ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ನನ್ನ ಪ್ರಕಾರ ಯಾವುದೇ ದುರಂಹಕಾರವಿಲ್ಲದಿದ್ದಾಗ, ಮುಗ್ಧತೆ ಮತ್ತು ಶ್ರೇಷ್ಠತೆ ಸಮಾಗಮವಾದಾಗ ಹೀಗೆ ಆಗುತ್ತೆ ಎಂದು ಹೇಳಬಹುದು ಎಂದಿದ್ದಾರೆ. ನಮ್ಮಪ್ಪ ಇಲ್ಲದೆ ಹೋಗಿದ್ದರೆ ಈ ಎಲ್ಲ ಕನಸು ಪರದೆ ಮೇಲೆ ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ ಎಂದಿರುವ ರವಿಚಂದ್ರನ್, ಅವರ ಪ್ರೀತಿ ಮತ್ತು ನಂಬಿಕೆಯಿಂದ ನನ್ನ ಪ್ರಯಾಣ ಶುರುವಾಯಿತು. ಅವರು ನೀಡಿದ ಪ್ರೀತಿಯಿಂದಲೇ ಇಷ್ಟು ದೂರ ಬಂದಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಹಾಡಿನ ಕುರಿತು ಮಾತನಾಡಿರುವ ರವಿಚಂದ್ರನ್, ಈ ಹಾಡು 8 ನಿಮಿಷ ಇದೆ. ಸಂಪೂರ್ಣ ಹಾಡನ್ನು ಎಂಜಿ ರೋಡ್ನಲ್ಲಿಯೇ ಚಿತ್ರೀಕರಣ ಮಾಡಲಾಗಿತ್ತು ಎಂದು ಹೇಳಿದ್ದಾರೆ. ಇನ್ನು ಆ ಕಾಲಕ್ಕೆ 5 ಲಕ್ಷ ಖರ್ಚು ಮಾಡಿ ರೋಡ್ ಫುಲ್ ಒದ್ದೆ ಇರಬೇಕು ಅಂತ ನೀರು ಸುರಿಸಿದ್ವಿ. ಈ ಹಾಡನ್ನು 25 ದಿನ ಶೂಟಿಂಗ್ ಮಾಡಿದ್ವಿ. 1 ಟ್ಯಾಂಕ್ ನೀರು ಕೂಡ ಕಡಿಮೆ ಆಗಬಾರದು. ಅವನು ಏನು ಕೇಳುತ್ತಾನೆ ಅದೆಲ್ಲ ಕೊಡಿ ಅಂತ ಪ್ರೊಡಕ್ಷನ್ ಅವರಿಗೆ ನಮ್ಮಪ್ಪ ಹೇಳಿದ್ದರು ಎಂದಿರುವ ರವಿಚಂದ್ರನ್, ಪ್ರೊಡಕ್ಷನ್ ಖರ್ಚು ಅಂದರೆ ನನಗೆ ಗೊತ್ತಿರಲಿಲ್ಲ, ಇವತ್ತು ಕೂಡ ದುಡ್ಡಿನ ಬೆಲೆ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಮುಂದುವರೆದು, ಶಾಂತಿ ಕ್ರಾಂತಿ ಚಿತ್ರಕ್ಕೆ 35 ವರ್ಷಗಳ ಹಿಂದೆ 1 ದಿನದ ಚಿತ್ರೀಕರಣಕ್ಕೆ 8 ಲಕ್ಷ ಖರ್ಚು ಆಗುತ್ತಿತ್ತು ಎಂದಿರುವ ರವಿಚಂದ್ರನ್, ಆ ಕಾಲದಲ್ಲಿ 8 ರಿಂದ 10 ಲಕ್ಷಕ್ಕೆ ಒಂದು ಚಿಕ್ಕ ಬಜೆಟ್ನಲ್ಲಿ ಸಿನಿಮಾವನ್ನೇ ಮಾಡಬಹುದಿತ್ತು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಎಲ್ಲ 5 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಆಗಿರುತ್ತಿದ್ದವು. 3 ಬರಹಗಾರರು, ಕಲಾವಿದರು, ಅಷ್ಟೊಂದು ಮಕ್ಕಳು, ಡ್ಯಾನ್ಸರ್ಸ್, 4 ಭಾಷೆಯಲ್ಲಿ ಏಕಕಾಲಕ್ಕೆ ಚಿತ್ರೀಕರಣ. ಇವತ್ತು ಅದೆಲ್ಲ ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಎಂದು ಕೂಡ ಹೇಳಿದ್ದಾರೆ. ಇನ್ನು ಅವತ್ತು ಇದ್ದ ಸೌಲಭ್ಯಗಳಲ್ಲಿ 25 ಕ್ಯಾಮೆರಾ ಇಟ್ಕೊಂಡು